ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ನಾವು ಕಲಿಯುವಂತ ಟಾಪಿಕ್ ದ ವೈಸ್ ಮ್ಯಾನ್ ಸ್ಟಿಲ್ ಸೀಕ್ ದ ಕಿಂಗ್ ಆಫ್ ಜ್ಯೂಸ್. ಹಲ್ಲೆಲೂಯ. ನಾವು ನೋಡ್ಕೊಳ್ಬಹುದು ಬೈಬಲ್ ನಲ್ಲಿ ಮೂಢನ ಜೋಯಿಸರು ಏನನ್ನ ಕೂಸನ್ನ ನೋಡ್ಲಿಕ್ಕೆ ಬಂದ್ರಂತೆ. ಯಾರನ್ನ ಬೆತ್ಲೆಹೇಮ್ ನಲ್ಲಿ ಹುಟ್ಟುವಂತ ಒಂದು ಮಗುವಿನ ಕುರಿತಾಗಿ ಅವ್ರಿಗೆ ಗೊತ್ತಿತ್ತು, ಅದನ್ನ ನೋಡ್ಲಿಕ್ಕೆ ಬರ್ತಾರೆ. ಅದು ಯಹೂದ್ಯರ ಅರಸನನ್ನು ಎಲ್ಲಿದ್ದಾನೆ, ಎಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಬರ್ತಾರೆ. ಆ ಒಂದು ಮಗುವಿಗೆ ಅಡ್ಡ ಬೀಳ್ಬೇಕು, ಆ ಮಗುವಿಗೆ ಕಾಣಿಕೆಗಳನ್ನ ಕೊಡ್ಬೇಕು ಎಂಬುದಾಗಿ ಬರ್ತಾರೆ. ಆ ಕ್ಲೀನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯನ್ನ ಜ್ಞಾನವಂತರು ಇನ್ನ ಹುಡುಕ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ವೈಸ್ ಮ್ಯಾನ್ ಸ್ಟಿಲ್ ಸೀಕ್ ದ ಕಿಂಗ್ ಆಫ್ ಜ್ಯೂಸ್ ಅಂತ. ಹಾಲೆಲೂಯ. ಕಿಂಗ್ ಆಫ್ ಜ್ಯೂಸ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಗೊತ್ತಾಗ್ಬೇಕು, ಕಿಂಗ್ ಆಫ್ ಜ್ಯೂಸ್ ಅಂತಂದ್ರೆ, ಜ್ಯೂಸ್ ಅಂತ ಹೇಳುವಾಗ ದೇ ಆರ್ ದ ಸೆಲೆಕ್ಟೆಡ್ ಒನ್. ಹಾಲೆಲೂಯ. ದೇ ಆರ್ ದ ಚೋಸನ್ ಒನ್. ಹಾಲೆಲೂಯ. ಅವ್ರಿಗೆ ಜ್ಯೂಸ್ಗೆ ಸುಮ್ಮನೆ ನಾರ್ಮಲ್ ಆಗಿ ಸಾಮಾನ್ಯವಾಗಿರುವಂತ ಎಲ್ಲಾ ರೀತಿಯಾದಂತ ಮನುಷ್ಯರ ಹಾಗೆ ಅವರು ಅಲ್ಲ. ದೇ ಆರ್ ಸ್ಪೆಷಲ್. ಹಾಲೆಲೂಯ. ಅವರು ಸಂಪೂರ್ಣವಾಗಿ ಒಂದು ಸ್ಪೆಷಲ್ ಆಗಿರುವಂತ ಒಂದು ಜನಾಂಗದವರು. ಇವರ ಜನಾಂಗದಿಂದ ಒಂದು ಅರಸನು ಹುಟ್ಟುತ್ತಾನೆ, ಅರಸನು ಲೋಕವನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಒಂದು ಪ್ರಾಫಸಿ ಇತ್ತು. ಆ ಪ್ರಾಫಸಿ ಪ್ರಕಾರವಾಗಿ ಅವ್ರು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಈ ದಿನ ನಮ್ಮ ವಾಕ್ಯ ವಿಚಾರ ಏನು ಅಂತಂದ್ರೆ, ಇನ್ನ ಕೂಡ ಏನಂತೆ, ಜ್ಞಾನವಂತರು ಜ್ಞಾನವನ್ನ ಹುಡುಕ್ತಾರೆ, ಜ್ಞಾನವಂತರು ಕರ್ತನನ್ನ ಹುಡುಕ್ತಾರೆ, ಜ್ಞಾನವಂತರು ನಿಜವನ್ನ ಹುಡುಕ್ತಾರೆ ಅಂತ, ದ ಟ್ರೂತ್ ನ ಹುಡುಕ್ತಾರೆ ಅಂತ. ಹಾಲಲು ಯಾವ ಒಂದು ವಿಚಾರ ಇದ್ರೂ ಕೂಡ ಏನ್ ಮಾಡ್ತಾರೆ, ನಾವು ಆಲೋಚನೆ ಮಾಡ್ತೇವೆ, ನಾವು ಬುದ್ಧಿಯನ್ನು ಉಪಯೋಗಿಸ್ತೇವೆ. ಯಾಕೆ? ಅದು ನಿಜನ, ಅದು ಸುಳ್ಳ. ನಿಜ ಇದ್ರೆ ನಮ್ಗೆ ಅದು ಬೇಕು, ಸುಳ್ಳಿದ್ರೆ ನಮ್ಗೆ ಅದು ಬೇಡ. ನಿಜ ಇದ್ರೆ ಅದರಿಂದ ನಮ್ಗೆ ಲಾಭ, ಸುಳ್ಳಿದ್ರೆ ಅದರಿಂದ ನಮ್ಗೆ ನಷ್ಟ. ಈ ಎಲ್ಲಾ ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದು ನಿಜ ಯಾವುದು ಸುಳ್ಳು ಎಂಬುದಾಗಿ. ನೋಡ್ರಿ, ಈ ರೀತಿಯಲ್ಲಿಯೇ ನಾವು ಫೋಕಸ್ ಮಾಡಿ ನಾವು ಅರ್ಥ ಮಾಡ್ಕೊಳ್ತಾ ಇರುವಾಗ, ವೈಸ್ ಮೆನ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಜ್ಞಾನ ಇರುವಂತಹವರು. ಹಾಲೆಲೂಯ. ವೈಸ್ ಮೆನ್ ಅಂತ ಹೇಳಿದ್ರೆ ಜ್ಞಾನ ಇರುವಂತಹವರು ಇನ್ನ ಯೇಸು ಸ್ವಾಮಿ ನೋಡ್ತಾರೆ. ಹಾಲೆಲೂಯ. ಏನಂತೆ? ಇನ್ನ ಯೇಸು ಸ್ವಾಮಿ ನೋಡುತ್ತಾರಂತೆ. ಹಾಗಾಗಿ ನಾವು ನೋಡ್ಕೊಳ್ಳುವುದಾದ್ರೆ, ಸ್ವಲ್ಪ ನಾವು ಈ ಒಂದು ಹಿಸ್ಟ್ರಿಯನ್ನ ನಾವು ನೋಡುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಸ್ವಲ್ಪ ವಾಕ್ಯವನ್ನ ನಾವು ಓದ್ಕೊಂಡು ಹೋಗೋಣ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಆಮೇನ್. ಹಾಲೆಲೂಯ. ನೋಡ್ರಿ, ಇದು ಅರಸನಾದ ಹೆರೋದನ ದಿನಗಳಲ್ಲಿ ಅಂತ ಅಂದ್ರೆ, ಆ ಟೈಮ್ ನಲ್ಲಿ ಹೆರೋದನು ಅರಸನಾಗಿದ್ನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಇದು ಯಾವಾಗ ನಡೀತು ಅಂತಂದ್ರೆ, ಕ್ರಿಸ್ತ ಪೂರ್ವ 2 ಅಥವಾ 4 ಅಂತ ಹೇಳ್ಕೊಂಡು, ಬಿಫೋರ್ ಕ್ರೈಸ್ಟ್, BC ಅಂತ ಹೇಳ್ತಾರೆ, 2 ಅಥವಾ 4 ಅಂತ ಹೇಳ್ಬಹುದು ನಾವು. ಆ ಒಂದು ಟೈಮ್ ನಲ್ಲಿ ನಡೀತಾ ಇದೆ. ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಜೋಯಿಸರು ಎಲ್ಲಿನವರಂತೆ? ಫ್ರಮ್ ದ ಈಸ್ಟ್, ಮೂಡಣದಿಂದ ಬಂದಿರುವಂತ ಜೋಯಿಸರಿಗೆ ಒಂದು ನಕ್ಷತ್ರವನ್ನ ನೋಡ್ತಾ ಇದ್ದಾರೆ. ಆ ನಕ್ಷತ್ರ ಸೂಚನೆ ಮಾಡ್ತಾ ಇದೆ, ಈ ಒಂದು ಸ್ಥಳದಲ್ಲಿ ಒಂದು ಮಗು ಹುಟ್ಟಿದೆ. ಆ ಮಗು ಯಾರಂತೆ? ಯೆಹೂದ್ಯರ ಅರಸನು. ಹಾಲೆಲೂಯ. ಆ ಒಂದು ವರ್ಡ್ ಇದೆ ಅಲ್ಲ, ಯೆಹೂದ್ಯರ ಅರಸನು, ಇಟ್ಸ್ ಸೋ ಮಚ್ ಇಂಪಾರ್ಟೆಂಟ್ ಅಂತ. Hallelujah. It's so much important because these people didn't had king for 400 to 500 years. 400ರಿಂದ 500 ವರ್ಷವರೆಗೂ ಇವ್ರಿಗೆ ಅರಸನು ಇಲ್ಲ. ಅರಸನ ಹತ್ರನೇ ಬಂದು ಕೇಳ್ತಾ ಇದ್ದಾನೆ, ಯೆಹೂದ್ಯರ ಅರಸನು ಎಲ್ಲಿ ಅಂತೇಳಿ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಯಾಕೆ ಅಬ್ಸರ್ವ್ ಮಾಡ್ಬೇಕಂತಂದ್ರೆ, ಪ್ರತಿ ಒಂದೊಂದು ಮಾತಿನಲ್ಲಿಯೂ ಕೂಡ ದೇರ್ ಆರ್ ಮಿಸ್ಟ್ರೀಸ್ ಹಿಡನ್ ಇನ್ ದ ಪೇಜಸ್ ಆಫ್ ಬೈಬಲ್. ಹಾಲೆಲೂಯ. ಯಾಕೆ ಇವ್ರು ಹುಡ್ಕೊಂಡು ಬರ್ಬೇಕು? ಇವ್ರು ಹುಡ್ಕೊಂಡು ಬರುವುದರಿಂದ ಏನ್ ಲಾಭ ಇದೆ? ಇವ್ರು ಹುಡ್ಕೊಂಡು ಬರುವುದಕ್ಕೆ ವಾಟ್ ಆರ್ ದ ಸೋರ್ಸಸ್? ಹಾಲೆಲೂಯ. ಇವ್ರಿಗೆ ಹೆಂಗೆ ಗೊತ್ತು? ಹಾಲೆಲೂಯ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಒಂದು ಕ್ರಿಶ್ಚಿಯನ್ ಆಗಿದ್ರೆ, ನಮಗೆ ಕ್ರಿಶ್ಚಿಯನ್ ಬ್ಯಾಕ್ ಗ್ರೌಂಡ್ ಇರುವುದಾದ್ರೆ, ಕೆಲವೊಬ್ಬರಿಗೆ ಎಲ್ಲಾ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಗಳಿಂದ ನಾವು ನೋಡುವುದಾದ್ರೆ, ದೇರ್ ಥಿಂಕಿಂಗ್ ವೇ ಇಸ್ ಡಿಫ್ರೆಂಟ್. ನಮ್ಮ ಥಿಂಕಿಂಗ್ ವೇ ಡಿಫ್ರೆಂಟ್ ಆಗಿದೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಯೇಸು ಸ್ವಾಮಿಯನ್ನ ಹುಡ್ಕೊಂಡು ಒಂದು ಮೂಡನ ದೇಶದಿಂದ ಬರ್ತಾ ಇದೆ ಅಂದ್ರೆ, ವಾಟ್ ಇಸ್ ದರ್ ಥಿಂಕಿಂಗ್? ಹಾಲೆಲೂಯ. ಅದೇ ಒಂದು ದೇಶದಲ್ಲಿ ಕುರುಬರಿಗೆ ಹೋಗಿ ಹೇಳ್ತಾ ಇದಾರೆ, ಏನಂತ ಹೇಳ್ಬಿಟ್ಟು, ದಾವಿದನ ಕುಮಾರನ ಹುಟ್ಟಿದ್ದಾನೆ, ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನ ಹುಟ್ಟಿದ್ದಾನೆ, ನೀವು ಅಲ್ಲಿಗೆ ಹೋಗ್ರಿ, ಆತನಿಗೆ ಅಡ್ಡ ಬೀಳ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾಗ್ತದೆ? ಅವ್ರಿಗೆ ಸಂದೇಶ ಬರ್ತದೆ. ಯಾರು ಸಂದೇಶ ಕೊಟ್ರು? ಏಂಜಲ್ಸ್, ದೇವದೂತರ ದಂಡು ಅವ್ರಿಗೆ ಸಂದೇಶ ಕೊಡ್ತದೆ. ಆ ಸಂದೇಶ ಕೊಟ್ಟಿದ ತಕ್ಷಣನೇ ಅವ್ರು ಏನ್ ಮಾಡ್ತಾರೆ? ಬೆತ್ಲೆಹೇಮ್ ನಲ್ಲಿ ಇರುವಂತ ಒಂದು ಏನಂತ ಹೇಳ್ಬೋದು, ಕೂಸನ್ನ ನೋಡ್ಲಿಕ್ಕೆ ಯಾರ ಕುರುಬರು ಹೋಗ್ತಾರೆ. ಕುರುಬರಿಗೆ ಏನಾಯ್ತು? ದೇವದೂತರೇ ಬಂದ್ರು. ಆದ್ರೆ ಜೋಯಿಸರ್ಗೆ ಒಂದು ನಕ್ಷತ್ರನ ನೋಡಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅವ್ರು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಆ ಒಂದು ಸ್ಥಳದಲ್ಲಿ ಬರ್ತಾರೆ. ಹಾಲೆಲೂಯ. ಆ ಒಂದು ದೇಶಕ್ಕೆ ಬರ್ತಾ ಇದ್ದಾರೆ. ನೋಡ್ರಿ, ಈ ಒಂದು ಏನಂತೆ, ಕುರಿಗಳನ್ನ ಕಾಯುವಂತ ಕುರುಬರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ಏನಂತ ಹೇಳ್ಬೋದು, ಜೋಯಿಸರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಆದ್ರೆ ಜೋಯಿಸರಿಗೆ ಒಂದು ಸೂಚನೆ. ಜೋಯಿಸರು ಯಾರು? ಮೂಡನ ದೇಶದವರು, ದೂರದ ದೇಶದವರು.
ಕುರುಬರು ಯಾರು? ಪಕ್ಕದಲ್ಲಿ ಇದ್ದಂಥವ್ರು, ಅದೇ ಊರಿನವರು. ಅವ್ರಿಗೆ ಸೂಪರ್ ನ್ಯಾಚುರಲ್, ಇವ್ರಿಗೆ ಒಂದು ವಿಸ್ಡಮ್ ಸೈನ್. ಹಾಲೆಲೂಯ. ದಟ್ ಈಸ್ ದ ಡಿಫ್ರೆನ್ಸ್. ಹಾಲೆಲೂಯ. ನಾವು ಜ್ಞಾನಿಗಳ ಅಲ್ವಾ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೌ ಯು ಸೀಕ್ ದ ಲಾರ್ಡ್ ಡಿಪೆಂಡ್ಸ್ ಆನ್ ದಟ್. ಹಾಲೆಲೂಯ. ನಿನ್ ದೇವರನ್ನ ಹೇಗೆ ಎದುರು ನೋಡ್ತಾ ಇದೆಯಾ ಅಂತ. ಹಾಲೆಲೂಯ. ನಾನು ನಿಜವಾಗ್ಲೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಂದೊಂದು ವ್ಯಕ್ತಿಗಳಿಗೆ ಏನಾಗ್ತದಂತೆ, ದೇವರು ಎಲ್ಲಾ ಟೈಮಲ್ಲಿ ಸೂಪರ್ ನ್ಯಾಚುರಲ್ ಕೊಡಲ್ಲ. ಹಿ ವಿಲ್ ಸ್ಪೀಕ್ ಇನ್ ದ ಹಾರ್ಟ್. ಇನ್ಸೈಟ್ ಈಸ್ ಎನಫ್ ಫಾರ್ ದೆಮ್. ಹಾಲೆಲೂಯ. ಒಂದು ಒಳಗಡೆ ಒಂದು ಆಲೋಚನೆ ಸಾಕು ಒಂದು ಜ್ಞಾನವಾಗಿರತಕ್ಕಂಥ ಮನುಷ್ಯನನ್ನ ದೇವರು ನಡೆಸಕ್ಕೆ. ಆದ್ರೆ ಒಂದು ಮೂರ್ಖನಿಗೆ ಹೇಗೆ ಬಿಳಾಮನಿಗೆ ಕತ್ತೆ ಮುಂದೆ ಬಂದು ದೇವರು ನಿಂತ್ಕೊಂಡ್ರು ಅದೇ ರೀತಿಯಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಹಾಲೆಲೂಯ. ಅದಕ್ಕೆ ಈಗ ನಾವು ನೋಡ್ಕೊಳ್ಳೋಣ, ಈ ಒಂದು ಜೋಯಿಸರು ಮೂಡನ ದೇಶದಿಂದ ಬಂದಿರುವಾಗ, ಈ ಮೂಡನ ದೇಶದಿಂದ ಬಂದಿರುವಂತ ಜೋಯಿಸರು ಯಾಕೆ ಹುಡ್ಕೊಂಡು ಬರ್ತಾ ಇದ್ದಾರೆ? ಒಂದು ಯಹೂದ್ಯರ ಅರಸನ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮೂಡನ ದೇಶದಿಂದ ಬಂದಿರುವಂತವ್ರು ಅಂದ್ರೆ, ಮೂಡನ ದೇಶ ಅಂದ್ರೆ ಅವಾಗಿನ ಕಾಲದಲ್ಲಿ ಸೂಚನೆ ಮಾಡ್ತಾ ಇದ್ದಿದೆ ಫ್ರಮ್ ದ ಈಸ್ಟ್, ಅಂದ್ರೆ ಇಟ್ ಕಮ್ಸ್ ಟು ಬ್ಯಾಬಿಲೋನ್. ಹಾಲೆಲೂಯ. ಏನಂತೆ? ಬ್ಯಾಬಿಲೋನ್ ದೇಶ. ಬ್ಯಾಬಿಲೋನ್ ಒಂದು ದೇಶದಿಂದ ಆ ಒಂದು ಏನಂತ ಆ ಒಂದು ರೀಜನ್ ಇಂದ ಬಂದಿರುವಂತವ್ರು ಇವ್ರಾಗಿರ್ತಾರೆ. ಇವ್ರು ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ, ಒಂದು ಮಗುವನ್ನ ನೋಡ್ಲಿಕ್ಕೆ, ಅದಕ್ಕೆ ಅಡ್ಡ ಬೀಳಕ್ಕೆ. ಏನ್ ಡಿಫ್ರೆನ್ಸ್ ಆಗ್ತದಪ್ಪ, ನಿಮ್ ನೆಂಟ್ರ ಮಗು ಹುಟ್ಟಿರೋದು, ನೀವ್ ಯಾಕೆ ಬರ್ಬೇಕು? ನಾವ್ ಎಲ್ಲಾ ಒಂದು ಸಾರ್ಟ್ ಆಫ್ ಕ್ವಶನ್ಸ್ ಗಳನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಆಲೋಚನೆ ಮಾಡ್ಕೊಳ್ಬೇಕು. ಯಾಕೆ ಅಷ್ಟು ಇಂಪಾರ್ಟೆಂಟ್ ಒಂದು ಮಗುವನ್ನು ನೋಡುವುದಕ್ಕಾಗಿ ಬರ್ತಾ ಇದ್ದಾರೆ? ಆದ್ರೆ ನಮ್ಗೆಲ್ಲ ಗೊತ್ತು, ನಮ್ದು ಕ್ರಿಶ್ಚಿಯನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಅದು ಯಾರು? ಯೇಸು ಸ್ವಾಮಿ. ಅವರು ಲೋಕರ ರಕ್ಷಣೆ ಮಾಡಿದ್ದಾರೆ, ಅದಕ್ಕೆ ಅವ್ರು ಬಂದಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಇರುವಂತ ಒಂದು ಪಾಯಿಂಟ್ ಏನಂತಂದ್ರೆ, ದ ವೈಸ್ ಮೆನ್ ನ್ಯೂ ಹೂ ವಾಸ್ born on that day. ಹಾಲೆಲೂಯ. ವೈಸ್ ಮೆನ್ಗೆ ಗೊತ್ತಿತ್ತು ಯಾರು ಆ ದಿನ ಹುಟ್ಟಿದ್ದು ಅಂತ. ಹಾಲೆಲೂಯ. ನೋಡ್ರಿ, ದೇವರು ಅಬ್ರಹಾಮನನ್ನ ಯಾವಾಗ ಆಯ್ಕೆ ಮಾಡಿಕೊಂಡ್ರು, ಅಬ್ರಹಾಮನಿಗೆ ದೇವರು ಪ್ರಾಮಿಸ್ ಮಾಡಿದ್ರು, ಅಬ್ರಹಾಮನ ಮುಖಾಂತರವಾಗಿ ಇಸಾಕನ ಮುಖಾಂತರವಾಗಿ ಯಾಕೋಬನಿಗೆ ದೇವರು ಪ್ರಾಮಿಸ್ ಮಾಡಿದ್ರು, ಅವನನ್ನ ಒಂದು ದೊಡ್ಡ ನೇಷನ್ ಆಗಿ ಮಾಡಿದ್ರು. ಯಾಕೋಬನ ಮುಖಾಂತರವಾಗಿ ಬರುವಂತ ಜನರನ್ನೇ ಇಸ್ರಾಯೇಲ್ ಎಂಬುದಾಗಿ ಕರೀತಾ ಇದ್ರು, ಯಹೂದ್ಯರು ಎಂಬುದಾಗಿ ಕರೀತಾ ಇದ್ರು. ಈ ಯಹೂದ್ಯರು ಏನಾಯ್ತು, ಅವರು 400 ವರ್ಷ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದ ಮೇಲೆ ಬಿಡುಗಡೆಯಾಗಿ ಮತ್ತೆ ದೇವರು ಅಬ್ರಹಾಮ್ಗೆ ವಾಗ್ದಾನ ಮಾಡಿರುವಂತ ಕಾನಾನ್ ದೇಶದಲ್ಲಿ ಬಂದು ಅವ್ರು ಸೆಟ್ಲ್ ಆಗ್ತಾರೆ. ಅವ್ರು ಅಲ್ಲಿ ಸೆಟ್ಲ್ ಆಗಿದ ಮೇಲೆ ಸುಮಾರು 1000 ವರ್ಷಗಳಿಗಿಂತ ಹೆಚ್ಚಿನ ಸಮಯಗಳು ಕಳೆದ ಮೇಲೆ ಅವ್ರು ಅಲ್ಲಿಂದ ಕೂಡ ದಾಸತ್ವದಲ್ಲಿ ಹಿಡ್ಕೊಂಡು ಬ್ಯಾಬಿಲೋನ್ ದೇಶಕ್ಕೆ ಅವ್ರು ಹೋಗ್ತಾರೆ. ಈಗ ಏನಾಗಿದೆ ಅಂತಂದ್ರೆ, ಅಲ್ಲಿಯೇ ಇರುವಂತದ್ದು ದಾನಿಯೇಲ್. ಹಾಲೆಲೂಯ. ಅಲ್ಲಿಯೇ ಇರುವಂತದ್ದು ದಾನಿಯೇಲ್. ದಾನಿಯೇಲ್ ಯಾರಾಗಿದೆ? ಒಂದು ನಾರ್ಮಲ್ ಆಗಿರುವಂತ ವ್ಯಕ್ತಿ ಅಲ್ಲ, ಅವನು ಬಹಳ ಜ್ಞಾನವಂತನಾಗಿರುವಂತ ವ್ಯಕ್ತಿ, ಮತ್ತು ಅವನು ದೇವರಲ್ಲಿ ವಿಶೇಷವಾದಂತ ನಂಬಿಕೆ, ದೇವರಿಂದ ಅದ್ಭುತಗಳನ್ನ, ಒಂದು ದರ್ಶನಗಳನ್ನ ಹೊಂದಿರುವಂತ ವ್ಯಕ್ತಿ. ಈ ವ್ಯಕ್ತಿಯ ಒಂದು ಲೈಫಿನ ಇಂಪ್ಯಾಕ್ಟ್ ಹೆಂಗಿದೆ ಅಂತಂದ್ರೆ, ಈ ವ್ಯಕ್ತಿಯನ್ನ ಕುರಿತು ಆಲೋಚನೆ ಮಾಡಿ, ಈ ವ್ಯಕ್ತಿಯ ಕುರಿತಾಗಿ ಸಂಶೋಧನೆ ಮಾಡಿ, ಈ ವ್ಯಕ್ತಿ ಬರೆದಿಟ್ಟಿರುವಂತ ಎಲ್ಲಾ ವಿಚಾರಗಳನ್ನ ಅವ್ರು ಏನ್ ಮಾಡಿದ್ರು? ಶೇಖರಣೆ ಮಾಡಿ ಇಟ್ಟುಕೊಂಡು ಅದಕ್ಕಾಗಿಯೇ ಇವ್ರು ಕಾಯ್ತಾ ಇದ್ರು. ಹಾಲೆಲೂಯ. ಹಾಲೆಲೂಯ. ಏನೇನ್ ಬರ್ದಿದ್ರು ಡ್ಯಾನಿಯಲ್ ಅವ್ರ ಪುಸ್ತಕದಲ್ಲಿ? ಹಾಲೆಲೂಯ. ಡ್ಯಾನಿಯಲ್ ಪುಸ್ತಕದಲ್ಲಿ ಇರುವಂತ ಬರೀ 12 ಅಧ್ಯಾಯಗಳಂತ ಅರ್ಥ ಮಾಡ್ಕೊಳ್ಬಹುದು ನಾವು. ಬೇರೆ ಪ್ರವಾದಿಗಳು, ಮೇಜರ್ ಪ್ರಾಫಿಟ್ಸ್ ನಾವು ಕಂಪೇರ್ ಮಾಡಿದ್ರೆ, ಡ್ಯಾನಿಯಲ್ ಬರೀ 12 ಚಾಪ್ಟರ್ಸ್ ಇದೆ. ಆ 12 ಚಾಪ್ಟರ್ಸ್ ಅಲ್ಲಿ ಇರುವಂತದ್ದೇ ಪವರ್ಫುಲ್ ಪ್ರಾಫಸಿಸ್. ಹಾಲೆಲೂಯ. ತುಂಬಾ ಬಲವಾಗಿರುವಂತ ಪ್ರವಾದನೆಗಳು. ಎಂಥ ಪ್ರವಾದನೆಗಳು ಅಂತಂದ್ರೆ, ಇನ್ನ ಬ್ಯಾಬಿಲೋನ್ ರಾಜ್ಯ ಇರುವಾಗಲೇ ಅಂತ್ಯ ಕುರಿತಾಗಿ ದಾನಿಯೇಲನಿಗೆ ದೇವರು ದರ್ಶನ ಕೊಡ್ತಾರೆ. ಅಂತ್ಯ ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ದಾನಿಯೇಲ್ ಬರ್ದಿಕ್ತಾ ಇದ್ದಾನೆ. ಇದನ್ನೆಲ್ಲ ದಾನಿಯೇಲ್ ಬರ್ದಿಕ್ತಾ ಇರುವಾಗ ಅಲ್ಲಿ ದಾನಿಯೇಲ್ ಮಾತಾಡ್ತಾ ಇದ್ದಾನೆ, ಒಂದು ವ್ಯಕ್ತಿಯನ್ನ ನಾನು ನೋಡ್ತಾ ಇದ್ದೇನೆ. ಹಾಲೆಲೂಯ. ಆ ವ್ಯಕ್ತಿ ಹೇಗಿದ್ದಾನಂತೆ? ಪುರಾತನ ಕಾಲದಲ್ಲಿ ಇದ್ದಂತ ಒಂದು ಮನುಷ್ಯನಾಗಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ವ್ಯಕ್ತಿ ದೇವರಾಗಿದೆ. ಹಾಲೆಲೂಯ. ಹಾಲೆಲೂಯ. ಇನ್ನೊಂದು ಸ್ವಲ್ಪ ನಾವು ಕನೆಕ್ಟ್ ಮಾಡಿ ನಾವು ನೋಡುವುದಾದ್ರೆ, ದಾನಿಯೇಲ್ ಕ್ಲೀನ್ ಆಗಿ ಹೇಳ್ತಾ ಇರುವುದು ಏನು ಅಂತಂದ್ರೆ, ಹಿ ಈಸ್ ದ ಕಿಂಗ್. ಹಾಲೆಲೂಯ. ಹಿ ಈಸ್ ದ ಕಿಂಗ್. ಹಾಲೆಲೂಯ. ಇವಾಗ ನಾವು ನೋಡ್ಕೊಳ್ಬೇಕಾದ್ರೆ, ದಾನಿಯೇಲ್ ಯಾರು? ದಾನಿಯೇಲ್ ಅವಾಗಿನ ಕಾಲದಲ್ಲಿ ಎಲ್ಲ ಪ್ರಾಮುಖ್ಯವಾಗಿ ಏನ್ ನೋಡ್ತಾ ಇದ್ರು ಅಂತಂದ್ರೆ, ಲೀನಿಯೇಜ್ ನೋಡ್ತಾ ಇದ್ರು, ಯಾವ ಜನಾಂಗ, ಯಾವ ದೇಶ, ಪ್ರತಿಯೊಂದು ನೋಡ್ತಾ ಇದ್ರು. ದಾನಿಯೇಲ್ನ ಅಲ್ಲಿ ದಾಸತ್ವದಲ್ಲಿ ಇಕ್ಕಿರುವಾಗಲೂ ಕೂಡ ದಾನಿಯೇಲ್ ಏನ್ ನೋಡ್ತಾ ಇದ್ರು? ಯಾರು ಈ ವ್ಯಕ್ತಿ? ಈ ವ್ಯಕ್ತಿ ಒಂದು ಯಹೂದ್ಯರು. ಹಾಲೆಲೂಯ. ಯಹೂದ್ಯರು ಯಾರು? ಯಹೂದ್ಯರು ಜಾಗ ಎಲ್ಲಿದೆ? ಯಹೂದ್ಯರು ಅಲ್ಲಿಂದ ಯಾಕೆ ಬಂದ್ರು? ಯಾರು ಅಂತ ನೋಡುವಾಗ, ಈ ಯಹೂದ್ಯರಿಗೆ ಎಲ್ಲಾ ದೇಶಗಳಿಗಿಂತ ಒಂದು ವಿಶೇಷವಾದಂತ ಒಂದು ಸ್ಥಾನ ಇದೆ. ಅದು ಏನು ಅಂತಂದ್ರೆ, ಯಹೂದ್ಯರ ದೇವರು. ಹಾಲೆಲೂಯ. ಇಸ್ರಾಯೇಲರ ದೇವರು. ಹಾಲೆಲೂಯ. ಇಸ್ರಾಯೇಲರ ದೇವರು ಏನ್ ಮಾಡಿದ್ರಂತೆ? ಎಷ್ಟು ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿದ್ರು. ಎವ್ರಿಥಿಂಗ್ ವಾಸ್ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ. ಹಾಲೆಲೂಯ.
ಎಲ್ಲಿ ಕೆಂಪು ಸಮುದ್ರದ ಮುಂದೆ ಅವ್ರು ಏನ್ ಮಾಡಿದ್ರು, ಮತ್ತು ಅವರು ಐಗುಪ್ತ ದೇಶದಲ್ಲಿ ಏನ್ ಮಾಡಿದ್ರು, ಮತ್ತು 40 ವರ್ಷ ಅರಣ್ಯದಲ್ಲಿರುವಾಗ ಏನ್ ಮಾಡಿದ್ರು, ಕಾನಾನ್ ದೇಶವನ್ನ ಅವ್ರು ಹೇಗೆ ಸ್ವಾಧೀನ ಪಡಿಸ್ಕೊಂಡ್ರು, ಹೇಗೆ ದೇವಾಲಯವನ್ನ ಕಟ್ರು, ದಾವಿದನು ಯಾರೋ, ದೇವರು ದಾವಿದನಿಗೆ ಯಾಕೆ ವಾಗ್ದಾನ ಮಾಡಿದ್ರು, ದಾವಿದನ ಮುಖಾಂತರವಾಗಿ ತನ್ನ ಸಿಂಹಾಸನವನ್ನು ಸ್ಥಿರಪಡಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ಇರುವಂತ ಎಲ್ಲಾ ರೀತಿಯಾದಂತ ರಾಜ್ಯಗಳು ಅಂತ್ಯವಾಗ್ತದೆ. ದಾವಿದನ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತವನೇ ಏನ್ ಮಾಡ್ತಾನೆ, ನಿತ್ಯತ್ವಕ್ಕೂ ಆಳ್ವಿಕೆ ಮಾಡ್ತಾನೆ. ಇದೆಲ್ಲಾ ಪಾಯಿಂಟ್ಸ್ ಗಳು ಏನಿತ್ತು, ದೇ ವರ್ ಅಮೇಜ್ಡ್ ಟು ಸಿ ವಾಟ್ ಈಸ್ ಗೋಯಿಂಗ್ ಟು ಕಮ್ ಥ್ರೂ ದ ಜೂಯಿಶ್ ಪೀಪಲ್. ಹಾಲೆಲೂಯಾ. ಅದಕ್ಕೆ ಇವತ್ತು ಕೂಡ ಜೂಯಿಶ್ ಆರ್ ದ ಟಾರ್ಗೆಟೆಡ್, ಇಸ್ರಾಯೇಲ್ ಟಾರ್ಗೆಟೆಡ್. ಯಾಕೆ? ಬಿಕಾಸ್ ದ ಕಿಂಗ್ ಅಲ್ಲೇ ಬರುವಂತದ್ದು. ಅದನ್ನ ಟಾರ್ಗೆಟ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ರೆ ಬರಲ್ಲ ಅನ್ಕೊಂತಾರೆ. ನೋ ನೋ ನೋ, ಯು ಕೆನಾಟ್ ಡಿಸ್ಟ್ರಾಯ್ ದ ಪವರ್. ಹಾಲೆಲೂಯಾ. ಒಂದು ಶಕ್ತಿ, ಒಂದು ಒಂದು ಆಡಳಿತ, ಒಂದು ಅಥಾರಿಟಿ ಬರೋಕಿದೆ ಅಂತಂದ್ರೆ ಆ ಅಥಾರಿಟಿನ ಯಾರು ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ಬಿಕಾಸ್ ದೇವ್ರು ಎಲ್ಲ ಮೊದಲೇ ಹೇಳ್ಬಿಟ್ಟಿದ್ದಾರೆ ದಾನಿಯಲ್ಗೆ. ಹಾಲೆಲೂಯಾ. ಅದಕ್ಕೆ ದೇವ್ರು ಏನ್ ಹೇಳಿದ್ರು, ಮೊದಲನೇದಾಗಿ ನೆಬೂಕದ್ನೆಚ್ಚರನ ಒಂದು ಪ್ರತಿಮೆ ನೋಡ್ಕೊಳ್ಬಹುದು. ಒಂದು ದೊಡ್ಡ ಕಲ್ಲು ಬಂದು ಅದಕ್ಕೆ ಹೊಡೆದಿದ ತಕ್ಷಣ ಅದು ಪುಡಿ ಪುಡಿ ಆಗೋಯ್ತು. ಆ ಕಲ್ಲು ಬೆಳೆಯುತ್ತಾ 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 ಹೋಗ್ತದೆ. ಬೇರೆ ಕಲ್ಲು ಯಾರು ಅಲ್ಲ, ಕ್ರಿಸ್ತನೇ ಆ ಕಲ್ಲು. ಹಾಲೆಲೂಯಾ. ಹಾಲೆಲೂಯಾ. ಈಗ ನಾವು ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಜೋಯಿಸರು ಇದ್ರ ಕುರಿತಾಗಿ ತಿಳ್ಕೊಂಡಿದ್ರ? ಹಾಲೆಲೂಯಾ. ಅವಾಗಿನ ಕಾಲದಲ್ಲಿ ವಿದ್ವಾಂಸರು, ಪಂಡಿತರು ಅಂತಂದ್ರೆ ದೇ ಹ್ಯಾಡ್ ಆಲ್ ಕೈಂಡ್ಸ್ ಆಫ್ ನಾಲೆಜ್. ಹಾಲೆಲೂಯಾ. ಪ್ರತಿಯೊಂದು ವಿಚಾರ ಕುರಿತಾಗಿ ಅವ್ರಿಗೆ ಗೊತ್ತಿತ್ತಂತೆ. ಹಾಲೆಲೂಯಾ. ಅವ್ರನ್ನ ರಾಜ್ಯರು ಅವರ ಆ ಒಂದು ಆವರಣದಲ್ಲಿ, ಒಂದು ಅರಮನೆ ಆವರಣದಲ್ಲಿ ಇಟ್ಕೊಳ್ತಾ ಇದ್ದಿದ್ದೆ ಮಂತ್ರಿಗಳನ್ನ. ಯಾಕೆ ಅಂತಂದ್ರೆ ಅವರು ಜ್ಞಾನವಂತರು, ಅವ್ರೆಲ್ಲಾ ತಿಳ್ಕೊಂಡು ವಿದ್ವಾಂಸರು, ಅವ್ರಿಗೆಲ್ಲ ಗೊತ್ತಿರ್ತದೆ. ರಾಜ ಏನಾದ್ರು ಡಿಸಿಷನ್ ಮಾಡ್ಬೇಕಂದ್ರೆ ಮಂತ್ರಿಗಳನ್ನ ಕೇಳ್ತಾ ಇದ್ದ, ಇದು ಕರೆಕ್ಟ್ ಇರುತ್ತಾ, ಇದು ಈ ತರ ಇರುತ್ತಾ ಅಂತ. ಯಾವಾಗ ಮಂತ್ರಿಗಳು ಅವ್ರ ಆಲೋಚನೆಗಳನ್ನು ಹೇಳ್ತಾ ಇದ್ರು, ರಾಜ ಕೂಡ ಆಲೋಚನೆಯನ್ನ ಮಾಡ್ತಾ ಇದ್ದ. ಇವಾಗ ಆ ಜೋಯಿಸರಿಗೆ ಗೊತ್ತಿತ್ತು ಈ ಎಲ್ಲಾ ವಿಚಾರಗಳು, ಒಂದು ಹಿಸ್ಟ್ರಿ ಏನಂತ ಅವ್ರಿಗೆ ಗೊತ್ತಿತ್ತು ಅಂತ. ಹಾಲೆಲೂಯಾ. ನಮ್ಗೆ ಇಷ್ಟು ವರ್ಷಗಳಾದ ಮೇಲೆ, ಅಂದ್ರೆ ಜೋಯಿಸರ ಒಂದು ಟೈಮ್ ನಿಂದ ಇವಾಗವರೆಗೂ 2000 ವರ್ಷ. ಆದ್ರೆ ಅದಕ್ಕಿಂತ ಹಿಂದೆ ಹೋಗುವುದಾದ್ರೆ ದಾನಿಯಲ್ನ ಟೈಮ್ ನಲ್ಲಿ ಇನ್ನೊಂದು 500 ವರ್ಷಗಳು ಎಕ್ಸ್ಟ್ರಾ ಹಾಕೊಳ್ಬೇಕಂದ್ರೆ 2500 ವರ್ಷ ಹಿಸ್ಟ್ರಿಯನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕಿಂತ 1,500 ವರ್ಷಗಳ ಹಿಸ್ಟ್ರಿಯನ್ನು ಅವರು ಶೇಖರಣೆ ಮಾಡಕ್ಕಾಗುದಿಲ್ಲ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಾ ವಿಚಾರಗಳು ಯಾರಿಗೆ ಗೊತ್ತಿತ್ತಂತೆ? ವೈಸ್ ಮೆನ್ ಗೊತ್ತಿತ್ತಂತೆ. ಹಾಲೆಲೂಯಾ. ಅವ್ರು ಅದನ್ನೆಲ್ಲ ತಿಳ್ಕೊಂಡಿದ್ರು. ದೇ ವರ್ ವೈಟಿಂಗ್ ಫಾರ್ ದ ಕಿಂಗ್ ಆಫ್ ಜ್ಯೂಸ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಜದಕಾಯ ಬಂದ್ಬಿಟ್ಟು ಯಹೂದ್ಯರ ಕೊನೆಯ ಅರಸನಾಗ್ತಾನೆ. ಆ ಕೊನೆಯ ಅರಸನ ಒಂದು ಆಡಳಿತದ ಒಂದು ಅಂತ್ಯ ಹೇಗಿರ್ತದೆ ಅಂದ್ರೆ, ನೆಬೂಕದ್ನೆಚ್ಚರ್ ಬಂದ್ಬಿಟ್ಟು ಅವನ ಒಂದು ಏನಂತ ಯೆರೂಸಲೇಮ್ನ ಮುತ್ತಿಗೆ ಹಾಕಿ ಅಲ್ಲಿರುವಂತ ಎಲ್ಲಾ ರೀತಿಯಾದಂತ ಮನೆಗಳನ್ನ, ಆ ಊರನ್ನ ಸುಟ್ಟಿ, ದೇವಾಲಯವನ್ನ ಕೆಡವಿ, ದೇವಾಲಯವನ್ನ ಸುಟ್ಟಿ ಅಲ್ಲಿರುವಂತ ಜನರನ್ನ ಸೆರೆ ಹಿಡ್ಕೊಂಡು ಹೋಗ್ತಾ ಇರುವಾಗ, ಕನ್ನಡದಲ್ಲಿ ಚಿದ್ಕಿಯನು ಅಂತ ಇದೆ, ಇಂಗ್ಲಿಷ್ ನಲ್ಲಿ ಜದಕಾಯ ಅಂತ ಇದೆ. ಸೊ ಚಿದ್ಕಿಯನು ಅಲ್ಲಿಂದ ಓಡೋಗ್ತಾ ಇರುವಾಗ ಅವನು ಏನ್ ಮಾಡ್ತಾನೆ, ಅವನು ಎಲ್ಲೋ ಒಂದು ಒಳಗಡೆ ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುವಾಗ, ಸುರಂಗ ಮಾರ್ಗದ ಎಕ್ಸಿಟ್ ಎಲ್ಲಿರ್ತದೆ ಅಲ್ಲಿ ನಿಂತ್ಕೊಂಡಿರ್ತಾನೆ ನೆಬೂಕದ್ನೆಚ್ಚರ್. ಅವನು ಚಿದ್ಕಿಯನನ್ನ ಹಿಡಿದು ಅವನ ಕಣ್ಣಿ ಎದುರಿಗೆ ಅವನ 2 ಗಂಡು ಮಕ್ಕಳನ್ನ ಕುತ್ತಿಗೆ ಕಟ್ ಮಾಡಿ, ನಿನ್ನ ಜೀವಿತದ ಕೊನೆಯ ಒಂದು ಏನನ್ನ ನೋಡಿ, ನೀನು ಒಂದು ವಿಚಾರವನ್ನ ನೀನ್ ನೋಡ್ತಾ ಇರೋ, ಕೊನೆಯದಾಗಿ ನಿನ್ ಕಣ್ಣಿನಿಂದ ನೋಡ್ತಾ ಇದೆಯಾ ಏನು ಅಂತ, ನಿನ್ ಮಕ್ಕಳು ಸಾಯೋದಂತ ಅವ್ರ ಮಕ್ಕಳನ್ನ ಸಾಯಿಸಿ ಅವನ ಕಣ್ಣುಗಳನ್ನ ಕಿತ್ತಾಕ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಹೀಗೆ ಒಂದು ಚಿದ್ಕಿಯನ, ಒಂದು ಯಹೂದ್ಯರ ಅರಸನಾದಂತ ಚಿದ್ಕಿಯನ ಇದು ಏನಾಗ್ತದೆ, ಅಂತ್ಯವಾಗ್ತದೆ. ಅವನ ಜೀವಿತ ಅಂತ್ಯವಾಗ್ತದೆ, ಅವನ ಆಡಳಿತ ಎಲ್ಲವೂ ಕೂಡ ಅಂತ್ಯವಾಗ್ತದೆ. ಸೊ ಆ ರೀತಿಯಲ್ಲಿ ಚಿದ್ಕಿಯನ ಒಂದು ಏನಂತೆ ಆಡಳಿತ ಅಂತ್ಯವಾಗ್ತದೆ, ಯಹೂದ್ಯರ ಅರಸನ ಆಡಳಿತ ಅಂತ್ಯವಾಗ್ತದೆ. ಅವಾಗಿಂದ ಹಿಡಿದು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು, ಅದು 600 ಇಯರ್ಸ್, ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ 600 ವರ್ಷದ ಹಿಂದೆ ಆಗುವಂಥದ್ದು. 606ನೇ ಒಂದು ಇಸ್ವಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಆಗಿದೆ, ಒಂದು ಅಪ್ರಾಕ್ಸಿಮೇಟ್ ಅಂತ ಹೇಳ್ತಾರೆ. ಅವಾಗಿಂದ ಇವಾಗವರೆಗೂ ಅಂತ ಲೆಕ್ಕ ಮಾಡುವಾಗ 2600 ಇಯರ್ಸ್ ಆಯ್ತು ಯಹೂದ್ಯರಿಗೆ ಅರಸನಿಲ್ಲ. ಯಾಕೆ ಅಂತಂದ್ರೆ ದಟ್ ವಾಸ್ ದ ಲಾಸ್ಟ್. ನೆಕ್ಸ್ಟ್ ಅರಸನ್ ಹೂ ಇಸ್ ಗೋಯಿಂಗ್ ಟು ಸಿಟ್ ಆನ್ ದ ಥ್ರೋನ್ ಇಸ್ ಜೀಸಸ್ ಕ್ರೈಸ್ಟ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ಹಿ ವಾಸ್ ಬಾರ್ನ್ ಆನ್ ದ್ಯಾಟ್ ಡೇ. ಅವ್ರನ್ನ ಹುಡ್ಕೋದಕ್ಕಾಗಿ ಅವ್ರು ಬರ್ತಾ ಇದ್ದಾರೆ. ಅಂದ್ರೆ 400-500 ವರ್ಷವರೆಗೆ ಅರಸನಿಲ್ಲ, ಆದ್ರೆ ಇವನು ಅರಸನು ಬರ್ತಾನೆ, ದಾವಿದನ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ, ಅವನು ಆಡಳಿತ ಮಾಡ್ತಾನೆ. ಅದಕ್ಕೆ ಈ ಒಂದು ಜೋಯಿಸರು ಬರ್ತಾ ಇದ್ದಾರೆ. ಯಾಕೆ ಇವ್ರು ಬರ್ತಾ ಇದ್ದಾರೆ? ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಹಾಲೆಲೂಯಾ. ಹಾಲೆಲೂಯಾ. ಇಸ್ ನನ್ ಅದರ್ ದೆನ್ ಗಾಡ್ ಹಿಮ್ಸೆಲ್ಫ್. ಹಾಲೆಲೂಯಾ. ದೇವರು ಅದಕ್ಕೆ ಅದೇ ವಾಗ್ದಾನವನ್ನ ದಾವಿದನ ಜೊತೆ ಮಾಡ್ತಾ ಇದ್ದಾರೆ, ನಿನ್ನ ಸಿಂಹಾಸನವನ್ನು ಯಾವಾಗಲೂ ಸ್ಥಿರಪಡಿಸ್ತೇನೆ, ಐ ವಿಲ್ ಎಸ್ಟಾಬ್ಲಿಷ್ ಯುವರ್ ಥ್ರೋನ್ ಎವರ್ ಲಾಸ್ಟಿಂಗ್ ಅಂತ. ಹಾಲೆಲೂಯಾ. ಎಟರ್ನಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೇನೆ ಅಂತ ದೇವ್ರು ಏನ್ ಹೇಳ್ತಾ ಇದಾರೆ, ಇದೆಲ್ಲ ಅವರು ಅರ್ಥ ಮಾಡ್ಕೊಂಡಿದ್ರು. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿಂದನೋ ಅವ್ರು ಅಷ್ಟು ದೂರ ಹುಡ್ಕೊಂಡ್ ಬರ್ತಾ ಇದಾರೆ. ಯಹೂದ್ಯರ ಅರಸನಿಗೆ ಅವರು ಅಡ್ಡ ಬೀಳ್ತಾ ಇದಾರೆ. ಹಾಲೆಲೂಯಾ. ಅವರು ಪ್ರೆಸೆಂಟ್ಸ್ ನ ಕೊಡ್ತಾ ಇದಾರೆ, ಗಿಫ್ಟ್ಸ್ ಗಳನ್ನ ಅವರು ಕೊಡ್ತಾ ಇದಾರೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಪ್ರಾಮುಖ್ಯವಾಗಿ ಗೊತ್ತಾಗ್ಬೇಕಾಗಿರುವಂತ ವಿಚಾರ ಏನಂತಂದ್ರೆ, ದ ವೈಸ್ ಸ್ಟಿಲ್ ಸೀಕ್ ದ ಕಿಂಗ್ ಆಫ್ ಜ್ಯೂಸ್. ಹಾಲೆಲೂಯಾ. ಯೇಸು ಸ್ವಾಮಿ ಅರಸನಾಗಿ ಬಂದ್ರ? ಇಲ್ಲ.
ಯೇಸುಸ್ವಾಮಿ ಅರಸನೇ, ಆದರೆ ಈ ಲೋಕದಲ್ಲಿ ಒಂದು ಸೇವಕನಾಗಿ ಬಂದು ನನಗೋಸ್ಕರ ನಿನಗೋಸ್ಕರ ಒಂದು ಪ್ರಾಣವನ್ನು ಕೊಟ್ಟಿದ್ದಾರೆ. ಮೊದಲನೇ ಆಗಮನ ಯೇಸುಸ್ವಾಮಿಯದು ಒಂದು ಯಜ್ಞದ ಕುರಿಯಾಗಿ, ಆದರೆ ಎರಡನೇ ಆಗಮನ ಒಂದು ಗರ್ಜನೆ, ಒಂದು ಸಿಂಹವಾಗಿ, ಯಹೂದ ಕುಲದ ಸಿಂಹವಾಗಿ ಬರ್ತಾರೆ. ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರ ಏನಂತೆ, ರಾಜ್ಯ ದಂಡವು ಯಹೂದ ಕುಲದಲ್ಲಿ ಇರ್ತದೆ ಎಂಬುದಾಗಿ. ಹಾಲೆಲೂಯಾ. ಇದೆಲ್ಲ ಪ್ರಾಫೆಸಿ, ಇದೆಲ್ಲ ನೀನು ಅರ್ಥ ಮಾಡ್ಕೊಳ್ತಾ ಇದ್ದೀಯ ಅಂದ್ರೆ ಯು ಆರ್ ಎ ವೈಸ್ ಮ್ಯಾನ್. ಹಾಲೆಲೂಯಾ. ಇದೆಲ್ಲ ನೀನು ಅರ್ಥ ಮಾಡ್ಕೊಂಡು ನೀನು ಅದನ್ನ ಎದುರು ನೋಡ್ತಾ ಇದೀಯ ಅಂದ್ರೆ ಯು ಆರ್ ಎ ವೈಸ್ ಮ್ಯಾನ್. ಹಾಲೆಲೂಯಾ. ವೈಸ್ ಮ್ಯಾನ್ ಸ್ಟಿಲ್ ಸೀಕ್ ದ ಕಿಂಗ್ ಆಫ್ ಜ್ಯೂಸ್. ಇವಾಗ ಕೂಡ ಏನಂತೆ, ಜ್ಞಾನವುಳ್ಳವರು ಯೆಹೂದ್ಯರ ಅರಸನನ್ನ ಎದುರು ನೋಡ್ತಾ ಇದ್ದಾರೆ. ಹಾಲೆಲೂಯಾ. ಈ ದಿನ ನಾನು ನೀನು ಎದುರು ನೋಡ್ತಾ ಇದ್ದೇವಾ? ಈ ದಿನ ನಾನು ನೀನು ಆ ವಿಚಾರಗಳ ಕುರಿತಾಗಿ ನಾನು ನೀನು ಏನ್ ಮಾಡ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಲೆಲೂಯಾ. ಈ ದಿನ ನಾವು ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ, ವಿಸ್ಡಮ್ ಈಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ. ಹಾಲೆಲೂಯಾ. ಈ ಲೋಕದ ವಿಜಯುವಂತ ವಿಚಾರಗಳಲ್ಲಿ ಜ್ಞಾನ ಎಂಬುದು ತುಂಬಾ ಪ್ರಾಮುಖ್ಯವಾಗಿರುವಂತದಂತೆ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಜ್ಞಾನ ಅಂತ ಹೇಳಿ ಬರುವಾಗ, ಒಂದು ವೈಸ್ ಅಂತ ಹೇಳುವಾಗ, ಒಂದು ವಿಸ್ಡಮ್ ಅಂತ ಹೇಳುವಾಗ, ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಅವರ್ ಲೈಫ್. ಹಾಲೆಲೂಯಾ. ಯಾವಾಗ ಅಂತಂದ್ರೆ, ಒಂದು ಜ್ಞಾನ ನಮ್ಮ ಜೀವಿತವನ್ನ ಹೇಗೆ ಬೇಕಾದ್ರೂ ಏನ್ ಮಾಡ್ಬೋದಂತೆ, ಇಟ್ಸ್ ಗೋಣ ಚೇಂಜ್ ಅವರ್ ಲೈಫ್. ಹಾಲೆಲೂಯಾ. ಹಾಲೆಲೂಯಾ. ಒಂದು ವೈಸ್ ಆಗಿರುವಾಗ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಹಾಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆಗಳು 111:10 ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವರು ಪೂರ್ಣ ವಿವೇಕಿಗಳು. ಆಮೇನ್. ಹಾಲೆಲೂಯಾ. ಏನಂತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ. ಹಾಲೆಲೂಯಾ. ಮತ್ತೆ ಕಂಟಿನ್ಯೂ ವಾಕ್ಯ ಹೇಳ್ತದೆ, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು ಅಂತ. ಕಟ್ಟಳೆಗಳು ಅಂತಂದ್ರೆ ಏನು? ಕಟ್ಟಳೆಗಳು ಅಂದ್ರೆ ದ ರಿಟನ್ ವರ್ಡ್ ಆಫ್ ಗಾಡ್. ಅದನ್ನ ನಡೆಸುವವರು ಪೂರ್ಣ ವಿವೇಕಿಗಳು ಅಂತ. ಹಾಲೆಲೂಯಾ. ಎಲ್ಲಿಂದ ನಾಲೆಜ್ ಇದೆ, ಎಲ್ಲಿಂದ ವಿಸ್ಡಮ್ ಇದೆ? ಎವ್ರಿ ವಿಸ್ಡಮ್ ಕಮ್ಸ್ ಫ್ರಮ್ ದ ಬೈಬಲ್. ಅದಕ್ಕೆ ಅಲ್ವಾ ಜೋಯಿಸರು ತಿಳ್ಕೊಂಡಿದ್ರು. ತಿಳ್ಕೊಂಡಿದ್ರು? ಡ್ಯಾನಿಯೇಲ್ ಒಂದು ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಅಂತೆ. ದ ಇಂಪ್ಯಾಕ್ಟ್ ಆಫ್ ಡ್ಯಾನಿಯಲ್ಸ್ ಲೈಫ್ ವಾಸ್ ಮೇಜರ್ಲಿ ಎಫೆಕ್ಟಿವ್ ಟು ದ ಹೋಲ್ ವರ್ಲ್ಡ್. ಹಾಲೆಲೂಯಾ. ಯಾಕೆ? ಹಿ ವಾಸ್ ಥ್ರೋನ್ ಇನ್ ಟು ದ ಲಯನ್ಸ್ ಡೆನ್. ಮತ್ತೆ ಅವ್ರ ಕೈಯಿಂದ ಅವ್ರಿಗೆ ಸಿಕ್ಕಿರುವಂಥ ಸ್ಪೆಷಲ್ ರೆವಲೇಷನ್ಸ್, ಅವರು ಎಕ್ಸ್ಪ್ಲೈನ್ ಮಾಡಿದಂಥ ಡ್ರೀಮ್ಸ್, ಹಾಲೆಲೂಯಾ, ಅವ್ರು ಕೊಟ್ಟಂಥ ರೆವಲೇಷನ್ಸ್, ಎವ್ರಿಥಿಂಗ್ ಇಂಪ್ಯಾಕ್ಟೆಡ್ ದ ಹೋಲ್ ವರ್ಲ್ಡ್ ಅಂಡ್ ದ ಫ್ಯೂಚರ್ ಸೋ ಮಚ್. ಹಾಲೆಲೂಯಾ. ಅದಕ್ಕೆ ಈ ಪವರ್ಫುಲ್ ವ್ಯಕ್ತಿ ಡ್ಯಾನಿಯಲ್ ಕುರಿತಾಗಿ, ವಾಟ್ ಎವರ್ ಡ್ಯಾನಿಯಲ್ ರೋಟ್, ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದ ವೈಸ್ ಮೆನ್. ಹಾಲೆಲೂಯಾ. ಅದಕ್ಕೆ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರ ಹತ್ರ ಸುರುಳಿಗಳಿತ್ತು, ಆ ಸ್ಕ್ರಾಲ್ಸ್ ಇತ್ತು ಡ್ಯಾನಿಯಲ್ದು, ಅದನ್ನ ಹಿಡ್ಕೊಂಡ್ರು, ಅದು ಆಲೋಚನೆ ಮಾಡಿದ್ರು. ಡ್ಯಾನಿಯಲ್ ಇರ್ಬೋದು, ಮತ್ತೆ ಬೇರೆ ಬೇರೆ ಪ್ರೊಫೆಟಿಕಲ್ ಬುಕ್ಸ್ ಇರ್ಬೋದು, ದೇ ಸ್ಟಡಿಡ್ ಆಲ್ ದೋಸ್ ಬುಕ್ಸ್. ಹಾಲೆಲೂಯಾ. ಸೊ ದೇ ಕೇಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕಿಂಗ್ ಆಫ್ ಜ್ಯೂಸ್ ಆರ್ ದ, ಏನಂತ ಹೇಳ್ಬೋದು, ಇಸ್ರಾಯೇಲ್ ದೇವರೇ ನಿಜವಾದ ದೇವರು. ಇಸ್ರಾಯೇಲ್ ದೇವರೇ ಒಂದು ಮನುಷ್ಯನಾಗಿ ಹುಟ್ಟಿ ಬಂದು ಆಳ್ವಿಕೆ ಮಾಡ್ತಾರೆ. ಅವರ ಒಂದು ಸಿಂಹಾಸನ ಸ್ಥಿರವಾಗಿ ಯಾವಾಗಲೂ ಇರ್ತದೆ. ಅವರು ಲೋಕವನ್ನ ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ ಎಂಬುದಾಗಿ. ಹಾಲೆಲೂಯಾ. ಯಾಕೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳುವಾಗ, ಬಿಕಾಸ್ ಮೊದಲನೇ ಏನಂತ ಹೇಳ್ಬೋದು, ಏದೇನ್ ತೋಟದಲ್ಲಿ ದೇವರ ವಾಗ್ದಾನ ಆಗಿತ್ತು, ನಿನ್ನ ಸಂತಾನ ಅಂತ ಯಾವಾಗ ದೇವರ ಹವಳಿಗೆ ಹೇಳಿದ್ರು, ಅವಾಗ ಏನಾಯ್ತಂತೆ, ಅಲ್ಲಿ ಏನಾಯ್ತು, ಹರ್ ಸೀಡ್ ಅಂತ ಹೇಳುವಾಗ ಇಟ್ಸ್ ಏನಂತ ಹೇಳ್ಬೋದು, ಇಟ್ಸ್ ಎ ವರ್ಜಿನ್ ಬರ್ತ್. ವರ್ಜಿನ್ ಬರ್ತ್ ಅಂತಂದ್ರೆ ಇಟ್ಸ್ ಗಾಡ್ ಹಿಮ್ಸೆಲ್ಫ್ ಇಸ್ ಏನಂತ ಹೇಳ್ಬೋದು, ಅಲ್ಲಿಂದ ಒಂದು ಕನ್ಯೆಯಿಂದ ಹುಟ್ಟಿ ಬರುವಂತಾರೆ ಎಂಬುದಾಗಿ ಹೇಳಿ ಅವ್ರ ಲೋಕದ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ವಿಚಾರಗಳನ್ನ ವೈಸ್ ಮೆನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ನಮ್ಗೆ ಪಿನ್ ಟು ಪಿನ್ ಎಲ್ಲ ಕೂಡ ದೇವರ ವಾಕ್ಯದಲ್ಲಿ ಕೊಟ್ಟಲ್ಪಟ್ಟಿರುವಾಗ, ಅದನ್ನ ನಾವು ನಂಬುವಾಗ, ಎಸ್, ಯು ಅಂಡ್ ಮೀ ಆರ್ ವೈಸ್ ಇನ್ ದ ಸೈಟ್ ಆಫ್ ಗಾಡ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ರಿ, ವೈಸ್ ಮೆನ್ ಅಂತ ಹೇಳುವಾಗ ಇಟ್ಸ್ ಮೀ. ಹಾಲೆಲೂಯಾ. ಹಾಲೆಲೂಯಾ. ನನ್ಗೆ ದೇವರು ವಿಸ್ಡಮ್ ಅನ್ನ ಕೊಟ್ಟಿದ್ದಾರೆ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್ ಅಂತ. Hallelujah. It's just the beginning. How about if you go to the intermediate ಏನಂತ ಲೆವೆಲ್ ಆಫ್ ವಿಸ್ಡಮ್? Hallelujah. Hallelujah. ನೋಡ್ರಿ, ಅರ್ಥ ಮಾಡ್ಕೊಳ್ಳೋಣ. ಗಾಡ್ ಗೇವ್ ಸೊಲೊಮೋನ್ ಅ ಸ್ಪೆಷಲ್ ವಿಸ್ಡಮ್ ಅಂತ. ಅವ್ರ ತರ ವಿಸ್ಡಮ್ ಇಡೀ ಲೋಕದಲ್ಲಿ ದೇವರು ಯಾರಿಗೂ ಕೊಟ್ಟಿಲ್ಲ, ಹಿಂದೆನೂ ಕೊಟ್ಟೋದಿಲ್ಲ, ಮುಂದೆನೂ ಕೊಡೋದಿಲ್ಲ. ಐ ವಿಲ್ ಗಿವ್ ಯು ದಟ್ ವಿಸ್ಡಮ್ ಅಂತ ದೇವರು ಹೇಳ್ತಾರೆ. ಬಟ್ ಸೊಲೊಮೋನ್ ಕೇಳಿದೇನು? ವಿಸ್ಡಮ್. ಹಾಲೆಲೂಯಾ. ಗಾಡ್ ಕೊಟ್ಟಿದ್ ಎಂತ ವಿಸ್ಡಮ್ ಅಂತಂದ್ರೆ ಸೂಪರ್ ನ್ಯಾಚುರಲ್ ವಿಸ್ಡಮ್. ಯಾರು ಕೂಡ ಸೊಲೊಮೋನ್ ಜೊತೆ ಕಾಂಪಿಟೇಟ್ ಮಾಡಕ್ಕಾಗ್ತಾ ಇದ್ದಿಲ್ಲ ವಿಸ್ಡಮ್ ನಲ್ಲಿ. ಹಿ ವಾಸ್ ಸೋ ಮಚ್ ವೈಸ್ ಅಂತ. ಹಾಲೆಲೂಯಾ. ಸೊಲೊಮೋನ್ ಮಾತಾಡ್ತಾ ಇರುವಾಗ ಜನರು ಕೇಳಿ ಆಶ್ಚರ್ಯ ಆಗ್ತಾ ಇತ್ತಂತೆ. ಹಾಲೆಲೂಯಾ. ಸೊಲೊಮೋನ್ wrote thousands of proverbs, thousands of psalms. Hallelujah. ನೋಡ್ಕೊಳ್ಳೋಣ, 1 Kings chapter 4. ಅವನ ಜ್ಞಾನೋಕ್ತಿಗಳು 3000, ಗೀತಗಳು 1005. ಅವನು ಲೇಬೋನಿನ
ದೇವದಾರು ವೃಕ್ಷದ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಈಸೊಪ್ ಗಿಡದವರೆಗೂ ಎಲ್ಲ ವನಸ್ಪತಿಗಳನ್ನು, ಎಲ್ಲ ಪಶು ಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು. ಆಮೇನ್, ಹಲ್ಲೆಲೂಯಾ. ಏನಂತೆ? ಅವನ ಜ್ಞಾನೋಕ್ತಿಗಳು 3,000 ಓಕೆ, ಗೀತಗಳು 1,500. ಸೊ ಇಷ್ಟು. ಮತ್ತೆ ಎಲ್ಲ ಒಂದು ಕ್ರಿಮಿಕೀಟಗಳು, ಎಲ್ಲಾ ರೀತಿಯಾದಂಥ ಗಿಡಗಳು, ಲೆಬನೋನ ದೇವದಾರ ವೃಕ್ಷದಿಂದ ಹಿಡಿದು ಗೋಡೆಯಲ್ಲಿ ಬೀಳುವ ಹಿಸ್ಸೋಪ್ ಗಿಡದವರೆಗೂ ಕೂಡ ಅದ್ರ ಎಲ್ಲದ ಕುರಿತಾಗಿ ವರ್ಣನೆ ಮಾಡಿದಾರಂತೆ. ಹಾಲೆಲೂಯಾ. ಎಲ್ಲಾ ಕ್ರಿಮಿಕೀಟ ಜಂತುಗಳ ಕುರಿತಾಗಿ ವರ್ಣನೆ ಮಾಡಿದಾರಂತೆ. ಹಾಲೆಲೂಯಾ. ಅಷ್ಟು ಜ್ಞಾನ ಆಯ್ತಂತೆ. ಕಡೆ ವಚನ ಈ ರೀತಿಯಲ್ಲಿ ಹೇಳ್ತದೆ, ಎಲ್ಲಾ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಫಲರಲ್ಲಿಯೂ ಅನೇಕರು ಅವರ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು. ಆಮೇನ್, ಹಾಲೆಲೂಯಾ. ಸೊ ಇದ್ರ ಕುರಿತಾಗಿ ನಮ್ಗೆ ಅರ್ಥ ಆಗ್ತದೆ. ಜಸ್ಟ್ ಗಿವಿಂಗ್ ಏನಂತ ಹೇಳ್ಬೋದು, ಒಂದ್ ಸ್ವಲ್ಪ ಪಾರ್ಟ್ ಸೊಲೊಮೋನಿಂದ ನಾವು ಕಲ್ತ್ಕೊಳ್ತೇವೆ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ವಿಸ್ಡಮ್, ಸೊಲೊಮನ್ ಇಸ್ ದ ಕಿಂಗ್ ಇನ್ ವಿಸ್ಡಮ್. ಹಾಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಆಲೋಚನೆ ಮಾಡಿ ನಾವು ನೋಡ್ಕೊಳ್ಳೋಣ. ಜ್ಞಾನ ಅಂತ ಹೇಳುವಾಗ ವೆನ್ ಯು ಮೇಕ್ ಎ ರೈಟ್ ಡಿಸಿಷನ್, hallelujah, when it needs to be praised from the people, wow, this is the correct statement, this is the correct judgment, this is the correct talk ಅಂತ ಜನ ನಮಗೆ ಹೇಳುವಂತ ಜ್ಞಾನ ಪ್ರತಿಯೊಂದು ಕ್ರೈಸ್ತರಲ್ಲಿ ಇರಬೇಕು. ದೆನ್ ಓನ್ಲಿ the Christian people, ಅಂದ್ರೆ the believers can rule the world. Hallelujah. There is a time that the 100% believers gonna rule the world, but in this dark hours we need to be the light. Hallelujah. Hallelujah. ನೋಡ್ರಿ, ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸೊಲೊಮೋನನ ಜ್ಞಾನ ತುಂಬಾ ರೀತಿಯಾದ ವಿಶೇಷವಾಗಿತ್ತಂತೆ. ಅದೇ ರೀತಿಯಲ್ಲಿ ನೋಡುವಾಗ ನಾವು ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ನಾವು ನೋಡುವಾಗ, ಸೊಲೊಮೋನನ ಒಂದು ಟೈಮ್ನಲ್ಲಿ ಯುದ್ಧನೇ ನಡೆದಿಲ್ಲ. Hallelujah. Because he was so much wise. ಯಾವ್ದು ಯುದ್ಧ ಆಗಕ್ಕೆ ಬಿಟ್ಟಿಲ್ಲ ಅವರು. ಹಾಲೆಲೂಯಾ. ಸೊಲೊಮೋನ್ ಟೈಮ್ನಲ್ಲಿ ಪೀಪಲ್ ವೇರ್ ಇನ್ ವೆರಿ ಮಚ್ ಪೀಸ್ ಅಂತೆ, ಆರಾಮಾಗಿದ್ರಂತೆ. ಹಾಲೆಲೂಯಾ. ಈ ದಿನ ನಾನು ನೀನು ಇರುವಾಗ ಹೌ ದ ಸರೌಂಡಿಂಗ್ಸ್ ಆಫ್ ಅವರ್ ಶುಡ್ ಬಿ ಇನ್ ಪೀಸ್ಫುಲ್. ಹಾಲೆಲೂಯಾ. ನಮ್ಮ ಏನಂತ ಹೇಳ್ಬೋದು, ಕ್ಷೇತ್ರಗಳು ಕೂಡ ನಮಗೆ ಸಂಬಂಧಪಡುವಂತ ನಮ್ಮ ಏನಂತ ಹೇಳ್ಬೋದು, ಸ್ವಾಸ್ಥ್ಯ ಅಂತ ಹೇಳ್ಬೋದು, ನಮ್ಮ ಟೆರಿಟರಿ ಇರ್ಬೋದು, ಅದು ಸಮಾಧಾನವಾದಿರಬೇಕು. ಯಾಕೆ? ಹಾಲೆಲೂಯಾ. ಬಿಕಾಸ್ ಯು ಆರ್ ಎ ವೈಸ್ ಪರ್ಸನ್. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 1ನೇ ಅರಸುಗಳು 4ನೇ ಅಧ್ಯಾಯ 4:25. ಅವನು ಯುಫ್ರೇಟ್ಸ್ ನದಿಯ ಈಚೆಯಲ್ಲಿ ತಿಪ್ಸಾವು ಮೊದಲುಗೊಂಡು ಗಾಜದವರೆಗಿರುವ ಈಚೆಯ ಎಲ್ಲ ಅರಸರಿಗೂ ದೊರೆಯಾಗಿದ್ದನು. ಅವನು ಸುತ್ತಣ ರಾಜ್ಯದೊಡನೆ ಸಮಾಧಾನದಿಂದಿದ್ದನು. ಸೊಲೊಮೋನನ ಆಳ್ವಿಕೆಯಲ್ಲೆಲ್ಲ ದಾನ್ ಪಟ್ಟಣ ಮೊದಲುಗೊಂಡು ಬೆರ್ಷೆಬದವರೆಗಿರುವ ಸಮಸ್ತ ಇಸ್ರಾಯೇಲರು ಯಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು. ಓಕೆ, ಹಾಲೆಲೂಯಾ. ಸೊ ಇಲ್ಲಿ ನೋಡ್ರಿ, ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಿದೆ. ಅಂಜೂರ ಗಿಡ ಮತ್ತೆ ದ್ರಾಕ್ಷಾಲತೆ ಗಿಡ ಅದರ ನೆರಳಿನಲ್ಲಿ ಹೇಗಿದ್ರಂತೆ? ಆರಾಮಾಗಿದ್ರಂತೆ, ಸುರಕ್ಷಿತವಾಗಿದ್ರಂತೆ. ಅಂದ್ರೆ ಏನರ್ಥ? ಸುರಕ್ಷಿತ ಅಂದ್ರೆ ದೇ ವರ್ ಸೇಫ್. ಹಾಲೆಲೂಯಾ. ಯಾವ ವಿಚಾರ ಕುರಿತಾಗಿ ಯೋಚನೆ ಮಾಡುವುದು ಬೇಡ. ಯಾಕೆ? ಅವರ್ ಕಿಂಗ್ ಇಸ್ ವೈಸೆಸ್ಟ್ ಕಿಂಗ್ ಇನ್ ದ ಹಿಸ್ಟ್ರಿ. ಹಾಲೆಲೂಯಾ. ಜಸ್ಟ್ ಇಮ್ಯಾಜಿನ್, ಸೊಲೊಮೋನ್ ಟೈಮ್ನಲ್ಲಿ, ಆ ಒಂದು ಟೈಮ್ನಲ್ಲಿ ಇದ್ದಂಥ ಒಂದು ಜನರ ಒಂದು ಸಿಚುವೇಶನ್ ಹೇಗಿರುತ್ತೆ. ಸೊಲೊಮೋನ್ 40 years ಆಳ್ವಿಕೆ ಮಾಡ್ತಾರೆ. ಹೇಗಿರ್ತದೆ? ಏನಕ್ಕೂ ಟೆನ್ಷನ್ ಇರಲ್ಲ. ದೇ ವರ್ ಆಲ್ ವಿಲ್ ಬಿ ಇನ್ ಪೀಸ್. ಹಾಲೆಲೂಯಾ. ಜನರು ಸಮಾಧಾನದಿಂದಿದ್ರು, ಜನರು ಸುರಕ್ಷಿತವಾಗಿ ಇದ್ರು. ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಸಮಾಧಾನ ಇರ್ತದೆ, ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಸುರಕ್ಷತೆ ಇರ್ತದೆ. ಈ ಜ್ಞಾನ ಬರುವಂಥದ್ದು ದೇವರ ವಾಕ್ಯದಿಂದ ಆಗಿದೆ. ಈ ಜ್ಞಾನ ನಮಗೆ ಹೆಚ್ಚಾಗುವಂಥದ್ದು ದೇವರನ್ನ ನಾವು ಎದುರುಗೊಳ್ಳುತ್ತಾ, ದೇವರನ್ನ ಕುರಿತಾಗಿ ನಾವು ಆಲೋಚನೆ ಮಾಡುತ್ತಾ ಇರುವಾಗಲೇ ಮಾತ್ರ. ಹಾಲೆಲೂಯಾ. ಯೇಸು ಸ್ವಾಮಿಯ ಒಂದು ವಿಚಾರ ಕುರಿತಾಗಿ ನಾವು ನೋಡುವಾಗ, ಎಲ್ಲಾ ಜನರು ಬಂದು ಯೇಸು ಸ್ವಾಮಿಗೆ ಅಲ್ಲ ಸಲ್ಲದನ್ನ ಕೇಳುವಾಗ, ದೇವರು ಯೇಸು ಸ್ವಾಮಿ ಕೊಡುವಂತ ಒಂದು ಉತ್ತರದಿಂದ ಎಲ್ಲರೂ ಬಾಯಿ ಮುಚ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ದೇವರು ಆ ಒಂದು ವಿಸ್ಡಮ್ ಇಂದ, ಗಾಡ್ಲಿ ವಿಸ್ಡಮ್ ಇಂದ ದೇವರು ಆನ್ಸರ್ ಮಾಡ್ತಾ ಇದ್ರು. ಹಾಲೆಲೂಯಾ. ಹಾಲೆಲೂಯಾ. ದೇವರಿಗೆ ಬಂದು ಕೇಳ್ತಾರೆ, ನಾವು ಕೈಸರನಿಗೆ ಸುಂಕ ಕೊಡ್ಬೇಕಾ ಕೊಡಬಾರ್ದ ಹೇಳು, ಟ್ಯಾಕ್ಸ್ ಕೊಡ್ಬೇಕಾ ಕೊಡಬಾರ್ದ ಹೇಳು. ಒಂದು ವೇಳೆ ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ಯಹೂದ್ಯರೆಲ್ಲ ಇವ್ರಿಗೆ ಅಗೇನ್ಸ್ಟ್ ಆಗ್ತಾರೆ. ನೋಡು, ಅವ್ರು ಮೋಸ ಮಾಡ್ತಾರೆ, ಯೇಸು ಸ್ವಾಮಿ ಅವ್ರ ಜೊತೆಗಿದ್ದಾರೆ ಅಂತ. ಒಂದು ವೇಳೆ ಕೊಡಬಾರ್ದು ಅಂತ ಹೇಳಿದ್ರೆ ಕೈಸರನಿಗೆ ಹೇಳ್ತಾರೆ, ನೋಡು ಈ ವ್ಯಕ್ತಿ ಬಂದು ಜನರಿಗೆ ಏನು ಸುಂಕ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡಿ ನಿನ್ಗೆ ವಿರುದ್ಧವಾಗಿ ಇರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನಗೆ ಒಂದು ನಾಣ್ಯವನ್ನು ಕೊಡ್ರಿ ಅಂತಾರೆ. ಆ ನಾಣ್ಯವನ್ನು ಕೊಟ್ಟು, ನಾಣ್ಯ ಮೇಲೆ ಏನಿದೆ? ಕೈಸರನ ಮುದ್ರೆ ಇದೆ. ಹಾಗಾದ್ರೆ ಕೈಸರನಿಗೆ ಕೊಡ್ರಿ, ದೇವರದು ದೇವರಿಗೆ ಕೊಡ್ರಿ ಅಂತ. ಹಾಲೆಲೂಯಾ. ಅದು ಯಾವುದ್ರ ಮೇಲೆ ಮುದ್ರೆ ಆಗಿರ್ಬೋದು, ಆದ್ರೆ ಪ್ರತಿಯೊಂದಕ್ಕೂ ದೇವರೇ ಏನಾಗಿದ್ದಾನೆ? ಒಂದು ಸೃಷ್ಟಿಕರ್ತನಾಗಿದ್ದಾನೆ ಅಂತ ದೇವರಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವಿಸ್ಡಮ್ ದೇರ್ ವಾಸ್ ಏನಂತ ಹೇಳ್ಬೋದು, ಕ್ವೈಟ್. ಎಲ್ಲರೂ ಸುಮ್ಮನೆ ಆಗ್ಬಿಟ್ರು. ಆ ಥರ ವಿಸ್ಡಮ್ ಬರುವುದಕ್ಕಾಗಿ ನಾವೇನ್ ಮಾಡ್ಬೇಕಂತ, ವಿ ಶುಡ್ ಸೀಕ್ ಹಿಮ್ ಆಲ್ವೇಸ್. ಹಾಲೆಲೂಯಾ.
ಹಾಲೆಲೂಯ. ಯಾವಾಗ ನಮಗೆ ಜ್ಞಾನ ಇರ್ತದೆ, ಅವರ್ ಸರೌಂಡಿಂಗ್ಸ್ ವಿಲ್ ಬಿ ಪೀಸ್ಫುಲ್, ಅವರ್ ಸರೌಂಡಿಂಗ್ಸ್ ವಿಲ್ ಬಿ ಏನಂತ ಹೇಳ್ಬೋದು, ಸೇಫ್. ಅದಕ್ಕೆ ದೇವ್ರು ಈ ದಿನ ನನ್ನನ್ನು ಆರಿಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಐ ವಾಂಟ್ ಟು, ದೇವ್ರು ಹೇಳ್ತಾ ಇರುವಂತ ವಿಚಾರ ಏನಂತ, ನಾನು ನಿಮ್ಮನ್ನ ಏನ್ ಮಾಡ್ಬೇಕಂತೆ, ಒಂದು ಜ್ಞಾನವಂತರನ್ನಾಗಿ ಮಾಡ್ಬೇಕು. ಎಲ್ಲಿ ಜ್ಞಾನ ಇದೆ ಅಲ್ಲಿ ಸುರಕ್ಷತೆ ಇದೆ, ಎಲ್ಲಿ ಜ್ಞಾನ ಇದೆ ಅಲ್ಲಿ ಸಮಾಧಾನ ಇದೆ, ಎಲ್ಲಿ ಜ್ಞಾನ ಇದೆ ಅಲ್ಲಿ ದೇವರ ಭಯಭಕ್ತಿ ಇದೆ, ಎಲ್ಲಿ ಜ್ಞಾನ ಇದೆ ಅಲ್ಲಿ ದೇವರು ಒಂದು ಜ್ಞಾನವಂತರ ಮುಖಾಂತರವಾಗಿ ದೇವರು ಅನೇಕ ಕಾರ್ಯಗಳನ್ನ ಮಾಡ್ತಾರಂತೆ. ಹಾಲೆಲೂಯ. ದೇವರು ಜ್ಞಾನವಂತರಿಗೆ ಅಂದ್ರೆ ಜೋಯಿಸರಿಗೆ ಕೊಡ್ಬೇಕಾದಂತ ಒಂದು ಸೂಚನೆ ಏನಂತ, ಒಂದು ನಕ್ಷತ್ರ. ಆದ್ರೆ ಏನಂತ ಹೇಳ್ಬೋದು, ಕುರಿ ಕಾಯುವಂತವ್ರಿಗೆ ದೇವರು ಅದ್ಭುತವನ್ನ ಮಾಡ್ಬೇಕಾಗಿತ್ತು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರ ಒಂದು ಸಣ್ಣ ಸೂಚನೆ ಕೂಡ ನಮ್ಗೆ ಏನಾಗ್ತದೆ, ದೊಡ್ಡ ಮಾರ್ಗವಾಗಿ ನಮ್ಗೆ ಬದಲಾವಣೆ ಆಗ್ತದೆ. ಇಲ್ಲಿ ಈ ಒಂದು ಟೈಮ್ ನಲ್ಲಿ ವಾಕ್ಯವನ್ನ ನಾವು ಮುಗಿಸ್ಕೊಳ್ಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ದಿನ ನಾನು ನೀನು ಯೇಸು ಸ್ವಾಮಿಯನ್ನ ಎದುರು ನೋಡುತ್ತಲೇ ಇರುವುದೇ ಆದರೆ ನಾನು ನೀನು ಜ್ಞಾನವಂತರಾಗಿದ್ದೇವೆ. ಈ ಲೋಕದಲ್ಲಿ ಜೀವಿಸುವವರಲ್ಲ, ಈ ಲೋಕದಲ್ಲಿ ಜೀವಿಸುವಂತವರು ಲೋಕದ ಅನುಸಾರವಾಗಿ ಜೀವಿಸುವಂತವರು ಪಶುಪ್ರಾಯದವರು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರು ದೇವರನ್ನ ಎದುರು ನೋಡ್ತಾ ಇದ್ದಾರೆ ಅವರೇ ಈ ಲೋಕದಲ್ಲಿ ಹೇಗಿರ್ತಾರಂತೆ, ಸಾಕ್ಷಿಗಳಾಗಿ ಜ್ಞಾನವಂತರಾಗಿರ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಈ ಲೋಕದಲ್ಲಿ ಏನನ್ನು ಕೂಡ ನಾವು ನೋಡೋದು ಬೇಡ, ನಾವು ವೈಸ್ ಮೆನ್ ಆಗಿರೋಣ. ವೈಸ್ ಮೆನ್ ಸ್ಟಿಲ್ ಸೀಕ್ ದ ಕಿಂಗ್ ಆಫ್ ಜ್ಯೂಸ್. ಹಾಲೆಲೂಯ, ಹಾಲೆಲೂಯ. ಸೊ ಕಿಂಗ್ ಆಫ್ ಜ್ಯೂಸ್ ವೆರಿ ಇಂಪಾರ್ಟೆಂಟ್ ಒಂದು ಏನಂತ ಆಗಿದೆ, ಒಂದು ವರ್ಡ್ ಆಗಿದೆ. ಬಿಕಾಸ್ ಹಿ ಈಸ್ ದ ಕಿಂಗ್ ಆಫ್ ದ ಹೋಲ್ ಯೂನಿವರ್ಸ್. He is the Son of God. He is ಏನಂತ ಹೇಳ್ಬೋದು, the Savior of the whole humankind. He is our Savior, our Lord, our personal Savior. Hallelujah. ಹಾಗಾಗಿ let us seek him always. Hallelujah. ಈ ವಾಕ್ಯವನ್ನು ಮುಗಿಸ್ಕೊಳ್ಳುವಾಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧವಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡಿದಿರಪ್ಪ ಸ್ವಾಮಿ. ಜ್ಞಾನವಂತರು ಇನ್ನ ಯಹೂದ್ಯರ ಅರಸನನ್ನು ಹುಡುಕ್ತಾ ಇದ್ದಾರೆ ಎಂಬುದಾಗಿ ನೀನು ಹೇಳಿದೆ ದೇವ್ರೆ. ಅಪ್ಪ, ಈ ವಾಕ್ಯದಲ್ಲಿ ನಾವು ಸ್ವಾಮಿಯಪ್ಪ ದೇವ್ರೆ ಬೇರೂರಿ ದೇವ್ರೆ ಸ್ವಾಮಿಯಪ್ಪ, ನಾವು ನೆಲೆಗೊಂಡು ದೇವ್ರೆ ಸ್ವಾಮಿ, ನಾವು ಜ್ಞಾನವಂತರಾಗಿ ದೇವ್ರೆ ಇನ್ನು ಅನೇಕ ಜನರಿಗೆ ಈ ವಿಷಯಗಳನ್ನು ತಿಳಿಸಿಕೊಡುವಂತೆ ಅಪ್ಪ ಕೃಪೆ ಮಾಡಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ, ನೋಡಿದ್ದಾರೆ, ಪ್ರತಿಯೊಬ್ಬರನ್ನ ಹೇರಳವಾಗಿ ನಿನ್ನ ವಾಕ್ಯದ ಸತ್ಯಾಂಶದಲ್ಲಿ ಆಶೀರ್ವದಿಸಿ ನಡೆಸಬೇಕಾಗಿ, ಅವ್ರನ್ನ ಜ್ಞಾನವಂತರಾಗಿ ಅಪ್ಪ ದೇವ್ರೆ ಒಂದು ನಿಲ್ಲಿಸಬೇಕಾಗಿ, ದೃಢಪಡಿಸಬೇಕಾಗಿ, ಅವರ ಒಂದು ಟೆರಿಟರಿಯಲ್ಲಿ ಸಮಾಧಾನ ಮತ್ತು ಸ್ವಾಮಿ ಅವರ ಟೆರಿಟರಿ ಸುರಕ್ಷತೆ ಇರುವಂತೆ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.